ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಕಡಲೆಪುರಿ ಒಗ್ಗರಣೆಗೆ ಹಾಕೊಳ್ಳೋದು ಅಂದ್ಬಿಟ್ಟು ಹೇಗೆ ನೋಡ್ಕೊಳ್ಳೋಣ. 3 ಸೇರು ಕಡಲೆಪುರಿಗೆ ಕಡಲೆಕಾಯಿ ಬೀಜ 200 ಗ್ರಾಮ್, 100 ಗ್ರಾಮ್ ಹುರುಗಡ್ಲೆ, ಬೆಳ್ಳುಳ್ಳಿ 2 ಉಂಡೆ, ಕರಿಬೇವಿನ ಸೊಪ್ಪು 5 ಕಡ್ಡಿ, ಕೊಬ್ಬರಿ ಉದ್ದಕ್ಕೆ ತೆಳುಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 6 ಒಣಮೆಣಸಿನ್ಕಾಯಿ, ಎಣ್ಣೆ ಜಾಮೂನ್ ಬೌಲಲ್ಲಿ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿರೋ ಜಾಮೂನ್ ಬೌಲಲ್ಲಿ ಅದ್ರ ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನು ಬೇಳೆ ಸಾಂಬಾರು ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಜಾಮೂನ್ ಬೌಲ್ ಇರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿರುತ್ತಲ್ಲ, ಅದ್ರ ತುಂಬ ಎಣ್ಣೆ ಹಾಕಬೇಕು. ಸಾಸಿವೆ ಹಾಕ್ಕೊಳ್ಳೋಣ 1 ಸ್ಪೂನಷ್ಟು. ಕಡಲೆಕಾಯಿ ಬೀಜ 200 ಗ್ರಾಮು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸಿಪ್ಪೆ ಎಲ್ಲ ತೆಗೆದು, 2 ಉಂಡೆ ಬೆಳ್ಳುಳ್ಳಿಗೆ ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ಹಾಕ್ಕೊಂಡಿರೋದು. ಕೊಬ್ಬರಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ 5 ಕಡ್ಡಿಯಷ್ಟು. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬಂದಿದೆ. ಅರಿಶಿಣದ ಪುಡಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಬೇಳೆ ಸಾಂಬಾರು ಪೌಡ್ರು 1 ಸ್ಪೂನು. ಫ್ರೈ ಮಾಡೋಣ. ಈಗ ಹುರುಗಡ್ಲೆ ಹಾಕ್ಕೊಳ್ಳೋಣ 100 ಗ್ರಾಮ್ ಅಷ್ಟು. ಫ್ರೈ ಮಾಡೋಣ. ಫ್ರೈ ಆಗಿದೆ. ಕಡಲೆಪುರಿ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕಡಲೆಪುರಿಗೂ ಉಪ್ಪು ಹಾಕಿರ್ತಾರೆ. ಕಡಲೆಪುರಿಗೂ ಉಪ್ಪಿರುತ್ತೆ. ಈ ಕಡಲೆಪುರಿ ಹಾಕ್ಕೊಳ್ಳೋಣ. 3 ಸೇರಷ್ಟು ತಗೊಂಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇವಾಗ ಆನ್ ಮಾಡ್ದಂಗೆ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಸೀರೆ ಕುಚ್ಚು ಹೇಗೆ ಹಾಕೋದು ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.